ಜಾಸ್ತಿ ಇರುತ್ತೆ. ಅದೇನಿದೆ ಅಂದರೆ ಫಾರ್ಮ್ ನಂಬರ್ 6 ಹೊಸದಾಗಿ ಏನು 18 ವರ್ಷ ಈಗ 17 ವರ್ಷ ಪೂರ್ಣಗೊಂಡ ನಂತರ ಅವರು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅಂಥವ್ರಿಗೆ ನೀವು ಸೇರ್ಪಡೆ ಕಾರ್ಯದ ಚುರುಕಿನಿಂದಾಗಿ ಮಾಡಿ ಹೆಚ್ಚಿನ ಜನ ಅದಕ್ಕೆ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಹೊಸ ಅವರ ವೋಟಿಂಗ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅದೇ ಥರ ಶಿಫ್ಟಿಂಗ್ ಆಗಿರ್ಬೋದು, ಡೆತ್ ಕೇಸಸ್ಗಳನ್ನ ಡಿವಿಷನ್ ಮಾಡಿರೋದು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿರೋದ್ರಿಂದ ಎಕ್ಸಾಕ್ಟ್ಲಿ ಎಷ್ಟು ಮತದಾರರು ಆ ಒಂದು ಮತದಾನ ಕೇಂದ್ರಕ್ಕಿದ್ದಾರೆ ಅನ್ನೋದನ್ನು ನೀವು ಸರಿಪಡಿಸಿ ಪಟ್ಟಿ ನೀಡಿರುವ ಪರಿಣಾಮ, ಜೊತೆಗೆ ಅವರ ಜೊತೆಗೆ ನೀವೆಲ್ಲ ಕೋಆರ್ಡಿನೇಷನ್ ಮಾಡಿರೋ ಪರಿಣಾಮವಾಗಿ ಜನ ಬಂದು ಮತದಾನ ಮಾಡಿರೋದ್ರಿಂದ ನಿಮ್ಮ ಏನು ಗಂಗಾವತಿಯ ಮತದಾನದ ಪ್ರತಿಶತ ಹೆಚ್ಚಾಗಿದೆ. ಮಾಡ್ತಿದ್ದೀರೋ ಅದನ್ನು ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು ಕೆಲಸ. ಈಗ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರಾ, ಏನಂದರೆ ಮನೆ ಭೇಟಿ ಸಂದರ್ಭದಲ್ಲಿ ಯಾವ ಹೊಸ ಇದಾವ ಡಿವಿಷನ್ಸ್ ಇವೆಲ್ಲ ನೀವು ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ನಿಮ್ಮ ಹಂತದಲ್ಲಿ ಇದೆ. ಅದನ್ನು ಒಂದು ಸಲ ಕ್ರಾಸ್ ವೆರಿಫೈ ಮಾಡೋಕ್ಕೋಸ್ಕರ ಈ ಮನೆ ಭೇಟಿಯನ್ನು ನೀವು ಕೊಟ್ಟಿದ್ದಾರೆ. ಈಗ ನಾನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸೋದು ಏನಂದರೆ ನಮ್ಮ ಕೆಲಸಗಳೊಟ್ಟಿಗೆ ಈ ಒಂದು ಕೆಲಸ ನಾವು ಮಾಡ್ಕೊಂಡು ಹೋಗಬೇಕಾಗಿರೋದ್ರಿಂದ ನೀವು ಶೆಡ್ಯೂಲ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ನಿಮ್ಮ ಮನೆಗಳ ಸಂಖ್ಯೆನ ನಿಮಗೆ ಹಂಚಿಕೆ ಮಾಡಿದ್ದಾರೆ ಒಂದು ದಿನಕ್ಕೆ. ಈಗ ಅವ್ರು ಸರ್ ಹೇಳಿರೋ ಪ್ರಕಾರ ಈಗ ಚರ್ಚೆ ಮಾಡಿರೋ ಪ್ರಕಾರ ಈಗ 20ನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಅಕ್ಟೋಬರ್ 58 ದಿನಗಳವರೆಗೂ ಅವಕಾಶ ಇದೆ ಅಂತ ಹೇಳಿ ಮನೆ. ಅದಕ್ಕಾಗಿ ಎಲ್ಲ ಬೀದರವರಿಗೆ ತಾಲೂಕು ಆಡಳಿತದ ವತಿಯಿಂದ ಮತ್ತು ಮಾನ್ಯ ಸಹಾಯಕ ಆಯುಕ್ತರ ವತಿಯಿಂದ ತಮಗೆಲ್ಲ ಧನ್ಯವಾದ ಹೇಳೋದಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಗಂಗಾವತಿ ಬೇರೆ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಆಗಿದೆ. ಅದು ಕಾರ್ಯ ಎದಕ್ಕೆ ಇವೆಲ್ಲ ಸರಿಯಾದ ಮತದಾರರ ಪಟ್ಟಿ ಶುದ್ಧವಾಗಿದ್ದಲ್ಲಿ, ಅಂದ್ರೆ ಮತದಾರರ ಪಟ್ಟಿ ಡೆತ್, ಡಿಲಿಷನ್, ಶಿಫ್ಟೆಡ್ ಕೇಸಸ್ ತೆಗೆದಾಗ ಮತದಾರರು ಮತದಾರ ಪಟ್ಟಿಯಲ್ಲಿ ಇದ್ದಾಗ ಆ ಮತದಾನ ಮಾಡಿದಾಗ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಅತಿ ಹೆಚ್ಚು ಪಡೆಯುವಂತೆ ಸಾಧ್ಯವಾಗಿದೆ. ಹಾಗಾಗಿ ಇದೇ ರೀತಿ ನಮ್ಮ ಚುನಾವಣೆಯಲ್ಲಿ ಕೂಡ ಪ್ರತಿ ವರ್ಷ ಇದೇ ರೀತಿ ಎಲ್ಲ ಸ್ವಚ್ಛ ಈಗ ಅದೇ ಚುನಾವಣಾ ಆಯೋಗ ಮತ್ತೆ ಇನ್ನೊಮ್ಮೆ ಹಮ್ಮಿಕೊಂಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಈ ಒಂದು ವರ್ಷದಲ್ಲಿ ಚುನಾವಣೆ ನಂತರ ಮತ್ತು ಯಾವುದಾದ್ರೂ ಮತದಾರ ಪಟ್ಟಿಯಲ್ಲಿ ಡಿಲಿಷನ್ ಆಗಲಿ, ಮತದಾರ ಯಾರು ಸೇರ್ಪಡೆ ಆಗೋದು ಕೈಬಿಟ್ಟಿದ್ದಲ್ಲಿ 18 ವರ್ಷ ಪೂರ್ಣಗೊಂಡ ಮತದಾರರು ಹಾಗೂ 1 ವರ್ಷ ಪೂರ್ಣಗೊಂಡ ಮತದಾರರಿಗೆ ಕೂಡ ಈ ವರ್ಷ ಅವಕಾಶ ಇದೆ. ಹೋದ ವರ್ಷದಿಂದಲೇ ಅವಕಾಶ ಸ್ಟಾರ್ಟ್ ಆಗಿದೆ. ಅಂದರೆ PUC ಸೆಕೆಂಡ್ ಇಯರ್ ಅವರು ಮುಂಚಿತವಾಗಿಯೇ ಅವರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬಹುದು. ಅಂದ್ರೆ ಅರ್ಜಿ ಕೊಟ್ಟು ಅವರು 18 ವರ್ಷ ಪೂರ್ಣಗೊಂಡ ನಂತರ ಅವರಿಗೆ ಮತದಾರ ಕಾರ್ಡು ಇಶ್ಯೂ ಆಗುತ್ತೆ. ಅಲ್ಲಿಯವರೆಗೆ ನಮ್ಮ ತಂತ್ರಾಂಶದಲ್ಲಿ ಆ 17 ವರ್ಷ ಪೂರ್ಣಗೊಂಡ ಮತದಾರರ ಹೆಸರು ಇರುತ್ತೆ. ಅಂದ್ರೆ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ಮಾಡ್ಕೋಬಹುದು. ನಾವೀಗ ಮೊದಲ ಹೇಗಿತ್ತಂದ್ರೆ ವರ್ಷ ಪೂರ್ಣಗೊಂಡ ನಂತರ ಇತ್ತು. ಈಗ PUC ಸೆಕೆಂಡ್ ಇಯರ್ ಬಂದಿದ್ದೀನಿ, ನಾನು 17 ವರ್ಷ ಪೂರ್ಣಗೊಂಡಿದೆ ಅಂದ್ರೆ ಅರ್ಜಿ ಅಡ್ವಾನ್ಸ್ ಆಗಿ ನಾವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬಹುದು. ಈ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ನೀಡಿ ಸೇರ್ಪಡೆ ಮಾಡಕ್ಕೆ ಅನುವು ಮಾಡಿಕೊಂಡು ಹೋಗ್ತೀನಲ್ಲ. ನೀವು ಮನೆ ಭೇಟಿ ಕೊಟ್ಟಾಗ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು. ಹಾಗೂ ಇನ್ಎಲಿಜಿಬಲ್ ವೋಟರ್ ಅಂದ್ರೆ ಮರಣ ಹೊಂದಿರ್ತಾರೆ ಅಂತ ಮತದಾರರು ಡಬಲ್, ಆ ಎಲ್ಲಾ ಮತದಾರರನ್ನ ಈ ಮನೆ ಭೇಟಿ ಸಂದರ್ಭದಲ್ಲಿ ಪರಿಶೀಲಿಸಿ ದಾಖಲೆಗಳೊಂದಿಗೆ ಸರಿಯಾದ ದಾಖಲೆ ಮನೆಯವರ ದೃಢೀಕರಣ ಪಡೆದು ನೀವು ಸೈನ್ ತಗೊಂಡು ಡಿಲಿಷನ್ ಮಾಡಬೇಕು, ಪ್ರಕ್ರಿಯೆ ಕೈಗೊಳ್ಳಬೇಕು. ಅಂತ ಯಾವ್ದಾದ್ರು ಸಮಸ್ಯೆ ಇದ್ದಲ್ಲಿ ನಾವು ಮಾಹಿತಿ ಕೊಟ್ಟರೆ ನಾವು ನಿಮ್ಗೆ ಡೈರೆಕ್ಷನ್ಸ್ ಕೊಡ್ತೀವಿ.